ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ರಾಹುಲ್ ದಯಾನ್. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಪ್ರತಿಷ್ಠಿತ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಎಲೆಕ್ಷನ್. 7 ತಾಲೂಕಿನ ಸ್ಥಾನಗಳಿಗೆ ಬೆಳಗ್ಗೆ 9 ರಿಂದ ಸಂಜೆ 4 ಗಂಟೆವರೆಗೆ ಮತದಾನ. ಸಂಜೆ ಮತ ಎಣಿಕೆ, ಇವತ್ತೇ ರಿಸಲ್ಟ್. ಜಾರಕಿಹೊಳಿ ಕತ್ತಿ ಕುಟುಂಬದ ಜಿದ್ದಾಜಿದ್ದಿನಲ್ಲಿ ಗೆಲ್ಲೋದ್ಯಾರು? ಪ್ರಿಯಾಂಕ್ ಖರ್ಗೆ ಕ್ಷೇತ್ರ ಚಿತ್ತಾಪುರದಲ್ಲಿ ಇವತ್ತು ಆರ್ಎಸ್ಎಸ್ ಪಥಸಂಚಲನಕ್ಕೆ ಪ್ಲಾನ್. ಅನುಮತಿ ಕೊಡೋ ಮೊದಲು ಉದ್ದೇಶ ಸೇರಿ 11 ಅಂಶಗಳ ವಿವರಣೆ ಕೇಳಿದ್ದ ತಹಶೀಲ್ದಾರ್. ಎಲ್ಲ ವಿವರಣೆ ಸಿದ್ಧಪಡಿಸಿಕೊಂಡಿರೋ ಆರ್ಎಸ್ಎಸ್. ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಕೋರಿ ಸಲ್ಲಿಸಿದ್ದ ಅರ್ಜಿ ಆನ್ಲೈನ್ ವಿಚಾರಣೆ. ನವೆಂಬರ್ 2ರಂದು ಪಥಸಂಚಲನ ನಡೆಸೋದಕ್ಕೆ ಅರ್ಜಿದಾರರ ಒಪ್ಪಿಗೆ. ಹೊಸದಾಗಿ ಮಾರ್ಗದ ಜೊತೆಯಲ್ಲಿ ಅರ್ಜಿ ನೀಡುವಂತೆ ಕೋರ್ಟ್ ಸೂಚನೆ. ಅಕ್ಟೋಬರ್ 24ಕ್ಕೆ ವಿಚಾರಣೆ ಮುಂದೂಡಿಕೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಕೋರ್ಟ್ ಅನುಮತಿ ಕೊಟ್ಟಿದೆ. ಇದು ಸರ್ಕಾರಕ್ಕೆ ಹಾಕಿರೋ ಛೀಮಾರಿ. ಬಿಜೆಪಿ ಮೇಲೆ ಕೋಪ ಇದ್ರೆ ಬಿಜೆಪಿ ಮೇಲೆಯೇ ತೀರಿಸಿಕೊಳ್ಳಿ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ. ಸರ್ಕಾರಿ ಜಾಗದಲ್ಲಿ ಖಾಸಗಿ ಸಂಘಟನೆಗಳ ಕಾರ್ಯಕ್ರಮಗಳಿಗೆ ಅವಕಾಶ ಇಲ್ಲ. ಈ ಬಗ್ಗೆ ಆದೇಶ ಆಗಿದೆ. ಆದರೂ ಅವಕಾಶ ಕೊಟ್ರೆ ಅಧಿಕಾರಿಗಳ ವಿರುದ್ಧ ಕ್ರಮ. ಅದಕ್ಕಾಗಿ ಅವಕಾಶ ಕೊಟ್ಟಿಲ್ಲ. ಚಿತ್ತಾಪುರ ವಿಚಾರಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ. ಆರ್ಎಸ್ಎಸ್ ಶತಮಾನೋತ್ಸವ ಹಿನ್ನೆಲೆ ಹರಿಹರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪಥಸಂಚಲನ. ಶಾಸಕ ಬಿಪಿ ಹರೀಶ್ ಸೇರಿ ಸ್ವಯಂ ಸೇವಕರು ಭಾಗಿ. ಮಾರ್ಗದುದ್ದಕ್ಕೂ ಪೊಲೀಸರ ಕಣ್ಗಾವಲು. ಪಾರ್ಕ್ಗಳಲ್ಲಿ ಮುಂದುವರೆದ ಡಿಸಿಎಂ ಡಿಕೆಶಿ ಬೆಂಗಳೂರು ನಡಿಗೆ. ಇವತ್ತು ಕೋರಮಂಗಲದ ವೀರಯೋಧರ ಉದ್ಯಾನವನದಲ್ಲಿ ವ್ಯಾಯಾಮ, ವಾಕಿಂಗ್, ಟಾಕಿಂಗ್. ಸಾರ್ವಜನಿಕರ ಜೊತೆ ಸಂವಾದ ನಡೆಸ್ತಾ ಸಮಸ್ಯೆಗಳನ್ನ ಆಲಿಸಿದ ಡಿಸಿಎಂ. ನಮ್ಮ ಅವಧಿಯಲ್ಲೂ ಕಿರಣ್ ಮಜುಮ್ದಾರ್ ಟ್ವೀಟ್ ಮಾಡಿದ್ರು. ಸಮಸ್ಯೆ ಕೇಳಿ ಒಂದೇ ತಿಂಗಳಲ್ಲಿ ನಾವು ರಸ್ತೆ ಸರಿಪಡಿಸಿದ್ವಿ. ಆದರೆ ಈ ಸರ್ಕಾರ ಏನು ಮಾಡಿದೆ? ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನೆ. ಟೀಕೆ ಮಾಡಲಿ, ಆದರೆ ಎಚ್ಚರದಿಂದ ಮಾಡಲಿ. ಇಡೀ ವಿಶ್ವಕ್ಕೆ ಅವರ ಹೇಳಿಕೆ ಹೋಗುತ್ತೆ. ಅದರ ಪರಿಣಾಮ ಏನಾಗುತ್ತೆ ಅಂತ ಯೋಚನೆ ಮಾಡಬೇಕು. ಬೆಂಗಳೂರು ರಸ್ತೆ ಗುಂಡಿಗಳ ಬಗ್ಗೆ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಟ್ವೀಟ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬೇಸರ. 10 ದಿನ ಬಿಟ್ಟು ಅಳಿಯ ಮಹೇಂದ್ರ ನೈಟ್ ಡ್ಯೂಟಿ ಅಂತಿದ್ದ. 2024ರ ಮೇನಲ್ಲಿ ಮದುವೆ, ಅಕ್ಟೋಬರ್ನಿಂದಲೇ ಕೊಲೆಗೆ ಮಾಡಿದ್ದ ಪ್ಲಾನ್. ಇದಕ್ಕೆ ಆತನ ಪೋಷಕರ ಸಪೋರ್ಟ್ ಕೂಡ ಇದೆ. ನ್ಯೂಸ್ ಫಸ್ಟ್ಗೆ ಡಾಕ್ಟರ್ ಕೃತಿಕಾ ತಾಯಿ ಹೇಳಿಕೆ. ಮಹೇಂದ್ರ ನಮ್ಮ ಮೇಲೆ ಮಾಡ್ತಿರೋದು ಸುಳ್ಳು ಆರೋಪ. ತನಿಖೆ ದಿಕ್ಕು ಬದಲಿಸೋಕೆ ಹೀಗೆ ಮಾಡ್ತಿದ್ದಾನೆ. ಹಣ ಮಾಡೋ ಉದ್ದೇಶ ನಮಗಿರ್ಲಿಲ್ಲ. ಸರ್ವಿಸ್ ಅಷ್ಟೇ ನಮ್ಮ ಉದ್ದೇಶ. ಮಗಳ ಸಾವಿನ ಬಗ್ಗೆ ಕೃತಿಕಾ ತಂದೆ ಮುನಿರೆಡ್ಡಿ ಕಣ್ಣೀರು. ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಕೇಸ್ನ ಆರೋಪಿ ಪತಿಗೆ ಕಾಡ್ತಿದ್ಯಂತೆ ಪಶ್ಚಾತ್ತಾಪ. ಅನಸ್ತೇಶಿಯಾ ಕೊಟ್ಟಿದ್ದು ತಾನೇ ಅಂತ ಕಡೆಗೂ ಒಪ್ಪಿಕೊಂಡ ಡಾಕ್ಟರ್ ಮಹೇಂದ್ರ ರೆಡ್ಡಿ. ತನ್ನದೇನೂ ತಪ್ಪಿಲ್ಲ ಅಂತಿದ್ದೋನಿಂದ ಈಗ ಲಿಖಿತ ಮತ್ತು ವಿಡಿಯೋ ರೂಪದಲ್ಲೂ ಹೇಳಿಕೆ ದಾಖಲು. ಕೊಲೆ ಜೊತೆಗೆ ಫ್ಯೂಚರ್ ಪ್ಲಾನ್ ಕೂಡ ಮಾಡಿದ್ದ ಕಿಲ್ಲರ್ ಡಾಕ್ಟರ್. ಹೆಂಡತಿಯ ಹತ್ಯೆ ಬಳಿಕ ಮತ್ತೊಂದು ಮದುವೆ, ಫಾರಿನ್ನಲ್ಲಿ ಸೆಟಲ್ ಆಗೋಕು ನಡೆದಿತ್ತಂತೆ ತಯಾರಿ. ಈಗ ಕೇಸ್ನ ಹಿಂದಿರೋ ಕಾಣದ ಕೈಗಳ ಬೆನ್ನು ಬಿದ್ದ ಪೊಲೀಸರು. ಹೆಂಡತಿ ಸತ್ತಾಗ ಐ ಮಿಸ್ ಯು ಕೃತಿ ಅಂತ ಫುಲ್ ಡ್ರಾಮಾ. ಪೋಸ್ಟ್ ಮಾರ್ಟಮ್ ಬೇಡ ಅಂತಲೂ ಗೋಳಾಡಿದ್ದ. ಆಮೇಲೆ ತಿಥಿ ಮುಗಿತಾ ಇದ್ದಂತೆ ಹೋಗಿದ್ದ ಜಾಲಿ ಟ್ರಿಪ್. ದೀಪಾವಳಿ ಹಬ್ಬದ ಸಂದರ್ಭದಲ್ಲೂ ಶಿಕ್ಷಕರಿಗೆ ಸರ್ವೆ ಬಿಸಿ. ಬಳ್ಳಾರಿ ಡಿಸಿ ಆದೇಶಕ್ಕೆ ಕಿಡಿ. ತಾಲೂಕು ಪಂಚಾಯಿತಿ ಮುಂದೆ ಜಮಾಯಿಸಿದ ಗಣತಿದಾರರು. ಮನವೊಲಿಕೆ ವೇಳೆ ಸಿಇಒ ಜೊತೆ ವಾಗ್ವಾದ. ಹರಸಾಹಸ ಪಟ್ಟು ಮನವೊಲಿಸಿದ ಅಧಿಕಾರಿ. ಮಾರ್ಕ್ಸ್ ಕಾರ್ಡ್ ತಯಾರಾಗಿ 6 ತಿಂಗಳಾದರೂ ವಿತರಿಸದೆ ನಿರ್ಲಕ್ಷ್ಯ.
ಬಳ್ಳಾರಿ ವಿಎಸ್ಕೆ ವಿವಿಯಲ್ಲಿ ಕೊಳಿತಾ ಇವೆ 70,000 ಅಂಕಪಟ್ಟಿ. ಡಿಗ್ರಿ ಕಾಲೇಜುಗಳ ನಿರ್ಲಕ್ಷ್ಯದಿಂದ ಬೇಸತ್ತು ಪೋಸ್ಟ್ ಮೂಲಕ ರವಾನಿಸಲು ವಿವಿ ಚಿಂತನೆ. ಭರ್ತಿಯಾಗಿ ಕೋಡಿ ಬಿದ್ದ ಚಿತ್ರದುರ್ಗದ ವಿವಿ ಸಾಗರ ಜಲಾಶಯ. ಇತಿಹಾಸದಲ್ಲಿ ಇದು 4ನೇ ಬಾರಿಗೆ ಕೋಡಿ. ಅದರಲ್ಲಿ ಈ ವರ್ಷವೇ 2ನೇ ಬಾರಿಗೆ ಕೋಡಿ. ಹಿರಿಯೂರು ಭಾಗದ ರೈತರ ಮುಖದಲ್ಲಿ ಮಂದಹಾಸ. ಬೆಂಗಳೂರು ಜನರ ಸಿಟಿ ಜರ್ನಿ ಸ್ಟೈಲ್ ಬದಲಿಸಿದ ನಮ್ಮ ಮೆಟ್ರೋಗೆ 14ರ ಸಂಭ್ರಮ. ಮೊದಲ ಮೆಟ್ರೋ ಸಂಚರಿಸಿದ್ದು ಬೈಯಪ್ಪನಹಳ್ಳಿಯಿಂದ ಎಂಜಿ ರಸ್ತೆಗೆ. ಇವತ್ತಿಗೆ 14 ವರ್ಷ ಪೂರೈಕೆ ಹಿನ್ನೆಲೆ ಪ್ರಯಾಣಿಕರಿಗೂ ಸಂಚಾರ ಸಡಗರ. ಅದ್ಧೂರಿಯಾಗಿ ನೆರವೇರ್ತಾ ಇದೆ ಹಾಸನಾಂಬೆಯ ದರ್ಶನ. ಇವತ್ತು ರಾತ್ರಿ 8 ಗಂಟೆಯಿಂದ ನಾಳೆ ಬೆಳಗಿನ ಜಾವ 6ರವರೆಗೆ ಸಾರ್ವಜನಿಕ ದರ್ಶನಕ್ಕಿಲ್ಲ ಅವಕಾಶ. ಪೂಜೆ ನೈವೇದ್ಯಕ್ಕಾಗಿ ಬಂದಾಗಲಿದೆ ದೇಗುಲದ ಬಾಗಿಲು. ಡ್ಯೂಸ್ ಫಸ್ಟ್ಗೆ ಜಿಲ್ಲಾಡಳಿತ ಮಾಹಿತಿ. ವರ್ಷಕ್ಕೊಮ್ಮೆ ದರ್ಶನ ನೀಡುವ ದೇವಿರಮ್ಮನ ಜಾತ್ರೆಗಾಗಿ ಬೆಟ್ಟ ಹತ್ತುತ್ತಾ ಇರುವ ಭಕ್ತರು. ಮಳೆಯಿಂದ ಜಾರ್ತಾ ಇದ್ರೂ ತಾಯಿ ದರ್ಶನಕ್ಕೆ ಭಕ್ತರ ಉತ್ಸಾಹ. ಇವತ್ತು ನಾಳೆ 2 ದಿನ ಮಾತ್ರ ಬೆಟ್ಟ ಹತ್ತಿ ದರ್ಶನಕ್ಕೆ ಅವಕಾಶ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.